ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರ್ಯಾರು KCET ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಷನ್ ಮಾಡ್ತಿದ್ದೀರಾ, ಸೊ ಅವರಿಗೆಲ್ಲ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನಿಮಗೆ ಥರ್ಡ್ ರೌಂಡಲ್ಲಿ ಹೊಸದಾದ ಕಾಲೇಜ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಮತ್ತು ಸುಮಾರಷ್ಟು ವಿದ್ಯಾರ್ಥಿಗಳು ಭಯ ಪಡ್ಕೊಂಡಿದ್ರಿ ಅಲ್ವಾ ನಿಮ್ಮ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸನ್ನು ನೋಡಿಬಿಟ್ಟು. ಸೊ ಈ ನಿಮ್ಮ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಈಗ ವೇಕೆಂಟ್ ಸೀಟ್ಸ್ಗಳೇನಿತ್ತಲ್ವಾ, ಸೊ ಆ ಒಂದು ವೇಕೆಂಟ್ ಸೀಟ್ಸ್ಗಳನ್ನು ಈ ನಿಮ್ಮ ಎಕ್ಸಿಸ್ಟಿಂಗ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಏನಿತ್ತು ರಿಲೀಸ್ ಮಾಡಿರೋಂಥದ್ದು KE ಅವರು, ಸೊ ಅದರಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಓಕೆನಾ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಹಾಕ್ತಾ ಇದ್ರಿ ನನಗೆ, ಬ್ರೋ ನಮಗೆ PDF ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ PDF ಏನಿದೆ, ಸೊ ಅದನ್ನ ಸೆಂಡ್ ಮಾಡಿ, ನಮಗೆ KE ಅವರ ವೆಬ್ಸೈಟ್ ಅಲ್ಲಿ ನಮಗೆ ಸಿಗ್ತಾ ಇಲ್ಲ ಈ ಒಂದು PDF ಅಂತ ಹೇಳ್ತಾ ಇದ್ರಿ. ಸೊ ಅದೇ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡೋಣ ಅಂತ ಓಪನ್ ಮಾಡಿದೆ. ಸೊ ಅವಾಗಲೇ ಗೊತ್ತಾಗಿದೆ ನನಗೆ ಈ ಒಂದು ನಿಮ್ಮ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಏನಿತ್ತು ಫಸ್ಟ್ ಈಗ ರಿಲೀಸ್ ಮಾಡಿರೋದು, ಸೊ ಅದರಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಅಂತ. ಸೊ ಇವಾಗ ನಾನೇನು ಸ್ಟೆಪ್ಸ್ ಫಾಲೋ ಮಾಡ್ತೀನಲ್ವಾ, ಸೊ ಅದನ್ನೇ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಓಕೆನಾ. ಸೊ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋ ಮುಖಾಂತರ ನೀವು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು. ಓಕೆನಾ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಪ್ರವೇಶ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ, ಆಮೇಲೆ UGCET ಅನ್ನ ಸೆಲೆಕ್ಟ್ ಮಾಡಿ. ಓಕೆನಾ. ಸೆಲೆಕ್ಟ್ ಮಾಡಿದ್ಮೇಲೆ ಇವಾಗ ಹೊಸದಾಗಿ ಏನು ಲಿಂಕ್ ಅನ್ನ ಅವರು ಪ್ರೊವೈಡ್ ಮಾಡಿಲ್ಲ ಇಲ್ಲಿ. ಓಕೆನಾ. ಸೊ ಎಕ್ಸಿಸ್ಟಿಂಗ್ ಏನು ರಿಲೀಸ್ ಮಾಡಿದ್ರಲ್ವಾ ಸೀಟ್ ಮ್ಯಾಟ್ರಿಕ್ಸ್ ಅನ್ನ, ಸೊ ಅದರಲ್ಲೇ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಓಕೆನಾ. ಸೊ ಅದಕ್ಕೋಸ್ಕರನೇ ಅವ್ರು ಇವತ್ತೇನು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರಲ್ವಾ, ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ರು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಇವತ್ತು ರಿಲೀಸ್ ಮಾಡಿದೀವಿ ನೋಡಿ ಅಂತ. ಓಕೆನಾ. ಸೊ ನೀವೇನಾದ್ರು ಮೊದಲಿಗೆ ನೋಡಿದ್ರೆ ಅಂತಂದ್ರೆ ಗೊತ್ತಾಗಿರುತ್ತೆ ನಿಮಗೆ ಅಪ್ಡೇಷನ್ ಆಗಿರೋದು. ಓಕೆನಾ. ಸೊ ಇದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. UGCET ಯುಜಿನೇಟ್ 3ನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಡ್ರಾಪ್ ಡೌನ್ ಕೋರ್ಸಸ್ಗಳು ಶೋ ಆಗ್ತವೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ನ್ಯಾಚುರೋಪತಿ, ಯೋಗ, ಮೆಡಿಕಲ್, ರೆಕಾರ್ಡ್ ಟೆಕ್ನಾಲಜಿ, BSc HS. ಸೊ ಈ ರೀತಿ ಕೋರ್ಸಸ್ಗಳು ಶೋ ಆಗ್ತಾವೆ ನಿಮಗೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು. ಸೊ ಇಂಜಿನಿಯರಿಂಗು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದಾಗ ಏನಿತ್ತು, UBCE ಆಗಿರ್ಬೋದು, BMSc ಆಗಿರ್ಬೋದು, ಸೊ ಇದರಲ್ಲಿ ಒಂದು ಸೀಟ್ ಸಹ ಇರಲಿಲ್ಲ ಅಲ್ವಾ. ಸೊ ಈ ಒಂದು ಅಪ್ಡೇಟೆಡ್ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೋಡಿ, ನೀವು ಗೊತ್ತಾಗುತ್ತೆ ನೋಡಿ. ಇದು UBCE ಕಾಲೇಜ್ ಅಲ್ವಾ, ಸೊ ಇದರಲ್ಲಿ ನೋಡಿ ಅಪ್ಡೇಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು 75 ಸೀಟ್ ರಿಮೈನಿಂಗ್ ಸೀಟ್ಸ್ ಇದ್ದಾವೆ. ಓಕೆನಾ. ನೋಡಿ ಇಲ್ಲಿ 75 ಸೀಟ್ಸ್ ಇದ್ದಾವೆ. ಹಾಗೆ BMSCE ಎಲ್ಲೈತೆ, ಇಲ್ಲಿದೆ ಬಸವನಗುಡಿ. ಓಕೆ ನೋಡಿ, ಇಲ್ಲಿ ಸೀಟ್ಸ್ಗಳನ್ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ನಾವು ಅದನ್ನೇ ಡಿಸ್ಕಸ್ ಮಾಡಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಸೊ ಮೇ ಬಿ ಎರರ್ಸ್ ಇರ್ಬೋದೇನೋ ಅನ್ಸುತ್ತೆ. ಯಾಕಂದ್ರೆ ಬರೀ ಒಂದು ಕೋರ್ಸಿಗಲ್ಲ, ಇದು ಸುಮಾರಷ್ಟು ಕೋರ್ಸ್ಗಳಿಗೆ ಹಿಂಗೆ ಆಗಿತ್ತಲ್ವಾ. ಸೊ ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಎರರ್ಸ್ ಇದೆ ಅಂತ. ಸೊ ಆದಷ್ಟು ಬೇಗನೆ ಸಾಲ್ವ್ ಮಾಡಿದ್ದಾರೆ ಇದು. ಸೊ KE ಡೈರೆಕ್ಟರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಂದ್ರೆ ಹತ್ತತ್ರ 8,000 ಸೀಟ್ಗಳು ಉಳಿದಿದ್ದಾವೆ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ. ಸೊ ಆ ಒಂದು ಎಲ್ಲ ಸೀಟ್ಗಳನ್ನ ಈ ಥರ್ಡ್ ರೌಂಡ್ ಅಲ್ಲಿ ಎಲ್ಲ ಅಲಾಟ್ ಮಾಡಿಸ್ಬೇಕು ಹಾಗೆ ಅಂತ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು. ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಂಗೆ ಸುಮಾರಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಅಂದ್ರೆ ನಮಗೆ ಬ್ರೋ ಇನ್ನು ಯಾವುದೇ ತರ ಸೀಟನ್ನ ಅಲಾಟ್ ಆಗಿಲ್ಲ ನಮಗೆ, ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ. ಸೊ ಇದು ಬೆಸ್ಟ್ ಆಪರ್ಚುನಿಟಿ ಆಯ್ತಾ ನಿಮ್ಗೆ. ಸೊ KE ಡೈರೆಕ್ಟರ್ ಅವರು ಒಂದು ಒಳ್ಳೆ ಅವಕಾಶನ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ. ಸೊ ಇಲ್ಲಿ ನೋಡ್ಬೋದು, ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂತ ಹೋದ್ರೆ ಎಷ್ಟೊಂದು ಸೀಟ್ಸ್ ಉಳಿದಿದಾವೆ ಇನ್ನು ಇಂಜಿನಿಯರಿಂಗ್ ಸ್ಟ್ರೀಮ್ ಅಲ್ಲಿ. ಓಕೆನಾ. ಸೊ ನೀವೇನ್ ಮಾಡಿಲ್ಲ ಅಂತಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಏನು ಆಪ್ಷನ್ ಎಂಟ್ರಿ ಕೊಟ್ಟಿದ್ರಲ್ವಾ, ಸೊ ಅವಾಗ ಜಾಸ್ತಿ ಕಾಲೇಜ್ಗಳನ್ನ ಆಡ್ ಮಾಡಿಲ್ಲ ನೀವು. ಓಕೆನಾ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಫಸ್ಟ್ 2 ರೌಂಡ್ಸ್ ಅಲ್ಲಿ ಸೀಟ್ ಸಿಕ್ಕಿರಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತಂದ್ರೆ, ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿ. ಓಕೆನಾ. ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿಬಿಟ್ಟು ಯಾವ್ಯಾವ ಇದ್ರಲ್ಲಿ ಖಾಲಿ ಇದಾವೆ, ಎಲ್ಲ ಒಂದು ಕಾಲೇಜ್ ಇರ್ತಾವಲ್ವ, ಸೊ ಎಲ್ಲ ಕಾಲೇಜ್ ಕೂಡ ಆ್ಯಡ್ ಮಾಡಿ. ಓಕೆನಾ. 0 ಅಂತ ಇದ್ರೂ ಕೂಡ ನೀವು ಆ್ಯಡ್ ಮಾಡಿ. ಓಕೆನಾ. ನಾ ಹೇಳಿರೋ ಹಾಗೆ ವರ್ಚುವಲ್ ವೇಕೆನ್ಸಿ ಕಾನ್ಸೆಪ್ಟ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಫಸ್ಟ್ ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡ್ಬಿಟ್ಟು ನಿಮ್ ರ್ಯಾಂಕ್ಗಿಂತ ಅಂದ್ರೆ ನಿಮ್ ರ್ಯಾಂಕ್ ಆಸುಪಾಸು ಇರಬೇಕು. ಓಕೆನಾ. ನಿಮ್ದೇನಾದ್ರು 1 ಲಕ್ಷ ಇತ್ತು ಅಂತಂದ್ರೆ, ಈಗ ಸೆಕೆಂಡ್ ರೌಂಡ್ ಅಲ್ಲಿ 95,000 ಆಗಿರ್ಬೋದು, 95,000 ಹಿಂಗ್ ರ್ಯಾಂಕ್ ನಿಂತಿರುತ್ತಲ್ವಾ, ಸೊ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಮತ್ತೆ 1 ಲಕ್ಷದ ಮೇಲ್ಗಡೆ ನಿಂತಿರ್ತಾವಲ್ವಾ ಕಟ್ ಆಫ್, ಸೊ ಅವನ್ನು ಕೂಡ ನಿಮ್ಮ ಸೇಫರ್ ಸೈಡ್ಗೆ ಆಡ್ ಮಾಡಿರ್ಬೇಕು. ಯಾಕಂದ್ರೆ ಇನ್ ಕೇಸ್ ನೀವು ಹೈಯರ್ ಪ್ರಿಯಾರಿಟಿ ಆರ್ಡರ್ ಏನ್ ಕೊಟ್ಟಿರ್ತೀರ ಕಾಲೇಜಸ್, ಅವ್ಯಾವೂ ಸಿಗ್ಲಿಲ್ಲ ಅಂತಂದ್ರೆ, ನೀವು ಏನು 1 ಲಕ್ಷದ ಮೇಲ್ಗಡೆ ನಿಂತಿರುವಂತಹ ಕಾಲೇಜ್ ಕೊಟ್ಟಿರ್ತೀರಲ್ವಾ, ಸೊ ಅವಂತೂ ನಿಮ್ಗೆ ಸಿಕ್ಕೇ ಇರ್ತವೆ. ಓಕೆನಾ. ಸೊ ಅಂತ ಕಾಲೇಜ್ಗಳ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿಬಿಟ್ಟು ಸೀಟ್ ಇದ್ವು ಅಂತಂದ್ರೆ ಡೆಫಿನೆಟ್ಲಿ ಆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದೊಂದು ಟಿಪ್ಪು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಹೇಳಿದ್ರೆ ಇಷ್ಟೇ. ಓಕೆನಾ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೆ ತಕ್ಕಂತೆ ನೀವು ಕೂಡ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ. ಓಕೆನಾ. ಸೊ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಏನಾದ್ರು ಟಿಪ್ಸ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಬರೋದಾದ್ರೆ
ತುಂಬಾ ಭಯ ಪಡ್ಕೊಂಡಿದ್ದಾರೆ ಯಾರು ಅಂದ್ರೆ ಅಗ್ರಿಕಲ್ಚರ್ ಅಲ್ವಾ. ಅದರಲ್ಲಿ ಒಂದು ಕಾಲೇಜಲ್ಲಿ ಕೂಡ ಒಂದ್ ಸೀಟು ಇರಲಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಫಸ್ಟ್ ಚೆಕ್ ಮಾಡಿದ್ದೆ ನಾನು ಈ ಅಗ್ರಿಕಲ್ಚರ್ ಸೀಟ್ ಮೆಟ್ರಿಕ್ಸ್ ಅನ್ನ. ಸೊ ಬಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಟೋಟಲ್ ಸೀಟ್ಸ್ 5 ಇದಾವೆ, 3, 10. ಓಕೆ, ಇವಾಗಾದ್ರೂ ಸ್ವಲ್ಪ ಸಮಾಧಾನ ಆಯ್ತು ನಮ್ಗೆ, ಯಾಕಂದ್ರೆ ಫಸ್ಟ್ ಏನು ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಅದರಲ್ಲಿ ಒಂದ್ ಸೀಟು ಕೂಡ ಇರಲಿಲ್ಲ. ಸೊ ಇವಾಗ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇರಿ, ಓಕೆನಾ. ವೆಬ್ಸೈಟ್ ಅನ್ನ ಆಗಾಗ ಬಂದು ಚೆಕ್ ಮಾಡ್ತಾ ಇರ್ಬೇಕು ನೀವು. ಸೊ ಅಗ್ರಿಕಲ್ಚರ್ ಅವ್ರಿಗೆ ಹೇಳೋದಾದ್ರು ಇಷ್ಟೇ, ಯಾರಿಗಾದ್ರೂ ಅಷ್ಟೇ, ಆಪ್ಷನ್ ಎಂಟ್ರಿ ಅಂತಂದ್ರೆ ನೀವು ಕಟ್ ಆಫ್ ನ ಅನಲೈಸ್ ಮಾಡಬೇಕು, ಆಪ್ಷನ್ಗಳನ್ನ ಆಡ್ ಮಾಡಬೇಕು. ಯಾಕಂದ್ರೆ ನಿಮಗೆ ಒಳ್ಳೆ ಆಪರ್ಚುನಿಟಿನ ಕೊಟ್ಟಿದ್ದಾರೆ, ಓಕೆನಾ. ಸೊ ಆಡ್ ಮಾಡ್ಕೊಳ್ಳೋಕೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಥಿಂಕ್ ಮಾಡಿ ನಿಮ್ಮ ಕಟ್ ಆಫ್ ಏನಿದೆ ಅಲ್ವಾ, ಸೊ ಅದ್ರ ಪ್ರಕಾರ ಆಡ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಯಾವ್ದು ಬೆಳೀತು, ವೆಟರ್ನರಿ ಅವ್ರದ್ದು ಕೂಡ 0 ತೋರಿಸ್ತಾ ಇತ್ತಲ್ವಾ ಲಾಸ್ಟ್ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಅಲ್ಲಿ. ಸೊ ಇದರಲ್ಲಿ ಎಷ್ಟಿದೆ ಇದನ್ನ ಐ ಥಿಂಕ್ ನಾನು ಚೆಕ್ ಮಾಡಿಲ್ಲ, ಬಟ್ ತೋರಿಸ್ತಾ ಇದೆ ಇಲ್ಲಿ ಟೋಟಲ್ 0, 2, 2, 4, 4, 4, 8 ಸೀಟ್ಗಳು ಆ್ಯಡ್ ಆಗಿದ್ದಾವೆ. ಸೊ ಚೆಕ್ ಮಾಡ್ತಾರೆ, ಓಕೆನಾ. ಸೊ 8 ಸೀಟೇ ಫೈನಲ್ ಅಂತ ಅನ್ಕೋಬೇಡಿ, ಮೇ ಬಿ ಅಪ್ಡೇಟ್ ಆದ್ರೂ ಕೂಡ ಆಗ್ಬೋದು, ಓಕೆನಾ, ಈ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ. ಸೊ ಚೆಕ್ ಮಾಡ್ತಾರೆ, ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ನೀವು ಚೆಕ್ ಮಾಡ್ತಾರೆ. ಅಂದ್ರೆ ಈ ನಿಮ್ಮ 3rd ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಸೊ ಅಲ್ಲಿವರೆಗೂ ಚೆಕ್ ಮಾಡ್ತಾರೆ, ಮೇ ಬಿ ಸಿಗ್ಬೋದು. ಬಟ್ ಇಲ್ಲಿ 0 ಇದೆ ಅಂತ ಅಂದ ಕಾರಣಕ್ಕೆ ನೀವು ಈ ಒಂದು ಕಾಲೇಜನ್ನ ಆ್ಯಡ್ ಮಾಡದೇ ಇರೋದು. ಸೊ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಐ ಥಿಂಕ್ ನನ್ನ ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗಿರುತ್ತೆ ಹೇಗೆಲ್ಲ ವರ್ಕ್ ಆಗುತ್ತೆ ಈ ಒಂದು ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ. ಸೊ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನಾನು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ಸೊ ಇನ್ಫಾರ್ಮೇಟಿವ್ ಆಗಿರೋ ಜೊತೆಗೇನೆ ನಿಮಗೊಂದಿಷ್ಟು ಧೈರ್ಯ ಮತ್ತೆ ಸಮಾಧಾನ ತಂದ್ಕೊಡ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಇದೇನು ಅಪ್ಡೇಟ್ ಆಗಿಕ್ಕಿಂತ ಮುಂಚೆ ತುಂಬಾ ವಿದ್ಯಾರ್ಥಿಗಳು ಭಯ ಪಡ್ಕೊಂಡಿದ್ರಿ. ಸೊ ಈ ಒಂದು ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಸೊ ಅವರಿಗೂ ಕೂಡ ಇವಾಗಲೇ ಶೇರ್ ಮಾಡಿ, ಓಕೆನಾ. ಸೊ ಇದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಯಾರಾದ್ರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.